ಕಮಂಗಿ. ಬಾರಯ್ಯ ಬಸವಯ್ಯ ಮುಖವು ತೋರಯ್ಯ, ಹಗಲು ಇರುಳು ನಿಮ್ಮ ಧ್ಯಾನ ಮಾಡುವೇನಯ್ಯ. ಬಾರಯ್ಯ ರಗಪ್ಪ ಬಾಬಾ. ನಮಸ್ಕಾರ ಬುದ್ಧರ. ಎಲ್ಗೋ ಜಂಬು ಸವಾರಿ. ಇಲ್ಲ ಸಿನಿಮಾ ಕೊಂಡಿರ್ ಬುದ್ಧರ. ಕೂತ್ಕೋ, ಅಲ್ಲ ಅಲ್ಲ ಕೂತ್ಕೋ. ಇವೆಲ್ಲ ನಿನ್ ಮಕ್ಳಯ್ಯ? ಇಷ್ಟೇ ಬುದ್ಧರ, 6 ಮಕ್ಕಳು. ಅಯ್ಯೋ ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಅಣ್ಣ, ಈ 6 ಜನ ಮಕ್ಕಳಲ್ಲಿ ಇವ್ರಿಗೆ ಹುಟ್ಟಿರೋ 3, ಬೇರೆಯವ್ರಿಗೆ ಹುಟ್ಟಿರೋ 3 ಅಲ್ಲ. ಏನಂದ್ರೆ ಎಲ್ಲ ಬೇಕು ನಾನು ಮಗನೇ. ಕುಡುಕನಾದ್ರೂ ಸರಿ, ಕಳ್ಳಾದ್ರೂ ಸರಿ, ಗಂಡನೇ ನಾನು ದೇವ್ರ ತಿಳ್ಕೊಂಡು ಸಂಸಾರ ಮಾಡ್ತಿರೋ ನಾನು ಹೆಂಡತಿಗೆ ಕೆಟ್ಟದ ಮಾತಾಡ್ತಿರೋ ತರಲೆ ನಾನು ಮಗನೇ. ಇನ್ನು ಇವನಾದ್ರೂ ಪೋಲಿದನ ಇದ್ದಂಗೆ ಎಡ್ಕೆ ಬಲ್ಕೆ ಮೇಯ್ತಾನೆ ಅಂದ್ರೆ ನಂಬೋದು. ಪಾಪ ಆ ತಾಯಿ ಶ್ರೀರಾಮಚಂದ್ರನ ಹೆಂಡತಿ ಸೀತಾಮಾತೆ ಇದ್ದಂಗೆ. ಆ ತಾಯಿದಂತೇನು ನಾನ್ ಹಂಗಲ್ಲ ಹೇಳಿದ್ದು. ಇನ್ನಂಗೆ ಇವ್ರಿಗೆ ಹುಟ್ಟಿರೋ ಅಂದ್ರೆ ಇವ್ರ ಮನೇಲೆ ಇದ್ಕೊಂಡು ಇವರ ವಂಶನ ಬೆಳಗೋ ಗಂಡು ಮಕ್ಳು ಅಂತ ಅರ್ಥ. ಬೇರೆಯವ್ರಿಗೆ ಹುಟ್ಟಿರೋ ಅಂದ್ರೆ ಮದ್ವೆ ಆಗಿ ಬೇರೆ ಮನೆಗೆ ಹೋಗಿ ಆ ಮನೆ ನಂದಾದೀಪ ಬೆಳಗೋ ಹೆಣ್ಣು ಮಕ್ಳು ಅಂತ. ಹಂಗ ಸರಿ ಸರಿ, ನಡ್ಲ ಪಿಕ್ಚರ್ ಗೊತ್ತಾಗತ್ತೆ. ಬರ್ಲಾ ನಡೆ ನಡೆ ನಡ್ಲ. ಕೋತ್ ನನ್ ಮಗನ್ ತಗೊಂಬಂದು ಅದ್ರ ಬದ್ಲು ನೇರವಾಗಿ 3 ಹೆಣ್ಣು 3 ಗಂಡು ಅನ್ನಕ್ಕೇನ್ ನಿನ್ಗ್ ರೋಗ? ಹಿಂಗ್ ಹೇಳಿದ್ರು ಒಂದೇ, ಹಂಗ್ ಹೇಳಿದ್ರು ಒಂದೇ. ನೀವೇನೋ ಬುದ್ಧಿವಂತರು ಅಂತ ಹೇಳ್ದೆ. ನೀನ್ ಈ ತರ ದಡ್ ನನ್ ಮಗ ಅಂತ ಯಾವ ನನ್ ಮಗನಿಗೆ ಗೊತ್ತು? ಶಿವು, ನಿನ್ನ ಯಾಕೆ ಕರೆಸ್ದೆ ಅಂದ್ರೆ ನೋಡು. ಅರೆ, ನಮ್ ಚಿಕ್ಕ ಯಜಮಾನ್ರು. ಅದ್ ನಿನಗ್ ಗೊತ್ತಪ್ಪ, ನಿನ್ ತಂಗಿ ಗೊತ್ತಾಗ್ಬೇಕಲ್ಲ.